ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ರೆ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ನಮ್ಮ ಚಿಕ್ಕೋಡಿಲಿ ಇವತ್ತೇ ಓಪನಿಂಗ್ ಆಗಿರ್ತಕ್ಕಂಥ ಶ್ರೀ ಗಜಾನನ ಮಹಾರಾಜರ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ರಾಕಿ ಒಂದು ಎಡವಟ್ ಮಾಡಿದ್ದಾನೆ. ಸೊ ಏನಂತ ತೋರಿಸ್ತೀನಿ, ವೇಟ್. ಇಲ್ಲಿದ್ರಿ ಬಾಲ. ಸೊ ಫ್ರೆಂಡ್ಸ್, ಇದು ಬಾಲ್. ಸೊ ಇದನ್ನ ಆರ್ಟ್ ಮಾಡಿರೋ ಆರ್ಟಿಸ್ಟ್ ಅಲ್ಲಿದ್ದಾರೆ. ಸೊ ಆರ್ಟ್ ನೋಡಿ. ಸೊ ಈ ತರ ಆರ್ಟ್ ಮಾಡಿದ್ದಾರೆ. ಇವರು ಕ್ರಿಯೇಟಿವಿಟಿನ ಮಾಡ್ತಿರ್ತಾರೆ ಯಾವಾಗ್ಲೂ. ಸೊ ಈ ತರ ಕ್ರಿಯೇಟಿವಿಟಿ ಆಗಿದೆ. ರಾಕಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಈ ಆರ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇದು ನಿಮ್ಮ ಕೊಡುಗೆನಾ? ಬದಮಾಶ್. ಸೊ ಹಿಂಗ್ ಮಾಡಿದಾನೆ ನೋಡಿ ಫ್ರೆಂಡ್ಸ್. ಬಾಲ್ ನ ಕಟ್ಟೆ ಮಾಡಿದಾನೆ. ಸೊ ಇವನಿಗೆ ಬಾಲ್ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಹೋಗಿ ಒಂದ್ ಸ್ವಲ್ಪ ಬಾಲ್ ಅದು ತಗೊಂಡ್ ಬರ್ಬೇಕು. ನಿಮ್ಗೆ ಶಾಪಿಂಗ್ ಮಾಡ್ಕೊಂಡ್ ಬರ್ಬೇಕು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಅದಾದ್ಮೇಲೆ ನೀವು ಶಾಪಿಂಗ್ ಮಾಡ್ಕೊಂಡ್ ಬರ್ಬೇಕು. ಓಕೆ ಓಕೆ ಓಕೆ. ಸೊ ಫ್ರೆಂಡ್ಸ್, ಹೋಗೋಣ ಬನ್ನಿ. ಸೊ ಚಿಕ್ಕೋಡಿಯಲ್ಲಿ ಇವತ್ತೇ ಉದ್ಘಾಟನೆಯಾದಂತಹ ಗಜಾನನ್ ಮಹಾರಾಜ್ ಮಂದಿರಕ್ಕೆ ಹೋಗೋಣ ಬನ್ನಿ. ಸೊ ಇವತ್ತು ಬೆಳಗ್ಗೆಯಿಂದ ತುಂಬ ಕಾರ್ಯಕ್ರಮಗಳಿದ್ವು. ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವಿತ್ತು. ಅದಾದಮೇಲೆ ವಿಶೇಷ ಪೂಜೆ, ಅಭಿಷೇಕ, ಮಹಾಮಂಗಳಾರತಿ ಹಾಗೂ ಮಹಾ ನೈವೇದ್ಯ ಅರ್ಪಣೆ ಕೂಡ ಆಯಿತು. ಅದಾದಮೇಲೆ ಸಾವಿರಾರು ಭಕ್ತಾದಿಗಳಿಗೆ ಮಧ್ಯಾಹ್ನದ ಮಹಾಪ್ರಸಾದ ಕೂಡ ಇತ್ತು. ಆದರೆ ನಮಗೆ ಟೈಮ್ ಸಿಗಲಿಲ್ಲ. ಹಾಗಾಗಿ ಇವಾಗ ಈವ್ನಿಂಗು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂಥೇಳಿ ಬಂದಿದ್ದೀವಿ. ತುಂಬ ಚೆನ್ನಾಗಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಯೂನಿಕ್ ಆಗಿದೆ. ನಮ್ಮ ಚಿಕ್ಕೋಡಿಲಿ ಈ ಥರ ದೇವಸ್ಥಾನ ಯಾವುದೂ ಇಲ್ಲ. ಸೊ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿರೋ ದೇವಸ್ಥಾನ ಕಟ್ಟಿದ್ದಾರೆ. ನೀವು ಇಲ್ಲಿ ನಿಯರ್ ಬೈ ಇದ್ದರೆ ಒಂದು ಸಲ ವಿಸಿಟ್ ಮಾಡಿ ದೇವ್ರ ದರ್ಶನವನ್ನು ಪಡೆದುಕೊಳ್ಳಿ. ನಮ್ಮ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ದೇವಸ್ಥಾನದ ಒಳಗಡೆ ಕೂಡ ಎಷ್ಟು ಕಲಾತ್ಮಕವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ ಅಂತ ನೋಡ್ಬೋದು. ಹಾಗೆ ಗಜಾನನ್ ಮಹಾರಾಜರ ಮೂರ್ತಿ ಕೂಡ ತುಂಬ ಚೆನ್ನಾಗಿದೆ, ತುಂಬ ಆಕರ್ಷಕವಾಗಿದೆ. ಸೊ ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ರೆಡಿಯಾಗಿದೆ. ಹಾಗೂ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ದರ್ಶನವನ್ನು ಮಾಡಿಕೊಂಡು ನಾವಿವಾಗ ನೆಕ್ಸ್ಟ್ ರಾಕಿಗೆ ಶಾಪಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಏನೇನು ಅವನಿಗೆ ಶಾಪಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇವತ್ತು ನಾವು ಹೋಗ್ತಾ ಇರೋ ಶಾಪ್ ನೇಮು ಪೆಟ್ ವೇಟ್ ಝೋನ್ ಅಂಥೇಳಿ. ಸೊ ಚಿಕ್ಕೋಡಿಲೇ ಇದೆ ಇದು, ಸರ್ಕಲಲ್ಲಿ. ಸೊ ಹೋಗ್ತಿದ್ದಂಗೆ ಲವ್ ಬರ್ಡ್ಸ್ ನಮ್ಮನ್ನು ವೆಲ್ಕಮ್ ಮಾಡಿಕೊಂಡ್ವು. ಸೊ ತುಂಬ ಯೂನಿಕ್ ಆಗಿರುವಂಥ ಆಟಿಕೆಗಳಿದ್ವು. ಇದು ನೋಡಿ, ಫಿಂಗರ್ ಚಿಪ್ಸ್. ಸೊ ಯೂನಿಕ್ ಆಗಿದ್ವು. ನಾವು ಕೆಲವೊಂದನ್ನ ಶಾಪಿಂಗ್ ಮಾಡಿದ್ವಿ ಇಲ್ಲಿ. ಸೊ ಇಲ್ಲಿ ಡಾಗ್ ಹಾಗೆ ಕ್ಯಾಟ್ಗೆ ಏನು ಬೇಕು ಫುಡ್ಸ್ ಆಗಿರ್ಬೋದು, ಹಾಗೆ ಯೂನಿಕ್ ಆಟ ಆಡೋ ಐಟಮ್ಸ್ ಆಗಿರ್ಬೋದು, ಆಮೇಲೆ ಅದಕ್ಕೆ ಮೆಡಿಸನ್ಸ್ ಆಗಿರ್ಬೋದು, ನೆಕ್ಸ್ಟ್ ಬೆಲ್ಟು, ಈ ಥರದ್ದೆಲ್ಲನೂ ಅವೈಲೇಬಲ್ ಇದೆ. ಡಾಗ್ ಕ್ಯಾಟ್ ಫುಡ್ ಎಲ್ಲನೂ ಸಿಗುತ್ತೆ. ನಿಮ್ದು ಯಾರಾದರೂ ಮನೇಲಿ ಡಾಗ್ ಅಥವಾ ಕ್ಯಾಟ್ ಇದ್ದರೆ ಇಲ್ಲಿ ಬಂದು ವಿಸಿಟ್ ಮಾಡಿ, ಹಾಗೆ ಶಾಪ್ ಮಾಡಿ. ಸೊ ರಾಕಿದೆಲ್ಲ ಶಾಪಿಂಗ್ ಮುಗೀತು. ಅದಾದಮೇಲೆ ನೆಕ್ಸ್ಟ್ ನಂದು ಸ್ವಲ್ಪ ಪರ್ಸ್ನಲ್ ಶಾಪಿಂಗ್ ಇತ್ತು. ಹಾಗಾಗಿ ಲಕ್ಷ್ಮಿ ಫ್ಯಾನ್ಸಿಗೆ ಬಂದಿದ್ದೀನಿ. ರೆಗ್ಯುಲರಾಗಿ ಇಲ್ಲೇ ಬರೋದು, ಹಾಗಾಗಿ ಇಲ್ಲೇ ಬಂದು ಶಾಪ್ ಮಾಡ್ತಾಯಿದ್ದೀನಿ. ಸೊ ಒಂದು ಅರ್ಧ ಗಂಟೆ ಆಯಿತು ಇಲ್ಲಿ ಕೂಡ ಶಾಪ್ ಮಾಡೋದಕ್ಕೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಮನೆ ಕಡೆ ಹೋಗಬೇಕು. ರಾಕಿ ಏನು ಮಾಡ್ತಾ ಇದ್ದೇನೇನೋ ಗೊತ್ತಿಲ್ಲ, ವೆಯ್ಟ್ ಮಾಡ್ತಾ ಇರ್ತಾನೆ. ನಾವೆಲ್ಲಾದರೂ ಹೋದರೆ ಬರೋ ತನಕ ವೆಯ್ಟ್ ಮಾಡ್ತಿರ್ತಾನೆ ಅವನು. ಸೊ ಇವಾಗ ಬನ್ನಿ ಮನೆಗೆ ರಿಟರ್ನ್ ಆಗಿ ಹೋಗೋಣ. ನಿನ್ಗೇನೋ ಗಿಫ್ಟ್ ತಂದೇವ್ ರಾಕಿ, ರೊಕ್ಕು ಮರಿಗೆ. ಹಾಂ, ಬಾಲ್ ಬೇಕು. ಬಾಲ ಎಲ್ಲಿದ್ದಿ? ಬಾಲ್ ಎಲ್ಲಿದ್ದಿ ಅಪ್ಪ? ಬಾಲ ಹಾಂ, ಎಲ್ಲಿದ್ದು ಬಾಲ್? ಎಲ್ಲಿದ್ದು ಬಾಲ್? ಎಲ್ಲಿದ್ದು ಬಾಲ್? ಎಲ್ಲಿದ್ದು ಎಲ್ಲಿದ್ದು ಬಾಲ? ಅದು ಬೇಡ, ಅದು ಬೇಡಪ್ಪ. ಸಿಗ್ತಲ್ಲ. ಏನು ಮಾಡಕದಿ? ಹಾಂ, ರಾಕಿಗೆ ಏನೇನು ಶಾಪಿಂಗ್ ಮಾಡ್ಕೊಂಡ್ಬಂದಿವ ಅವ. ಹಾಂ, ಎಲ್ಲ ತೋರಿಸು ನಮ್ಮ ವ್ಯೂವರ್ಸ್. ರಾಕಿಗೆ ಬೇಡ? ರಾಕಿ
ಹಿಂಗೆ ಬೇಕಾಗಿದ್ದು ಬಾ ನೋ ನೋ ರಾಕಿ ಸೈಲೆಂಟ್ ಕೊಡು ನೋ ರಾಕಿ ಸೈಲೆಂಟ್ ಕೊಡು ಫಸ್ಟ್ ಫ್ರೆಂಡ್ಸ್ ನಿಮಗೆ ಒಂದು ಬಾಲ್ ಕೊಟ್ಬಿಡ್ತೀನಿ ಸಿಟ್ 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 ಬಾಲ್ ಒಂದು ಸಿಕ್ಕರೆ ಸಾಕು ತೋರ್ಸಕ್ಕೆ ಬಿಡೋದಲ್ವ ಸೊ ರಾಕಿಗೆ ಬೆಲ್ಟ ನೆಕ್ಸ್ಟ್ ಇದನ್ನ ನೆಕ್ಸ್ಟ್ ಇದನ್ನ ಬೋಲ ಒಂದು ಈ ತಂದೆ ಅಪ್ಪ ನಿಂಗೆ ಇದನ್ನ ಕೊಡ್ಲಿ ಇದು ಬಿಡಪ್ಪ ಸೊ ಫ್ರೆಂಡ್ಸ್ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಒಂದು ಕಟ್ ಹೋಗಿರ್ತೀವಿ ಸೊ ಒಂದೊಂದ್ಸಲ ಇದನ್ನ ಬಿಚ್ಕೊಂಡಿರ್ತಾರೆ ಬಿಚ್ಕೊಂಡಿದ್ದನ್ನ ಅರ್ಧ ಕಟ್ ಮಾಡಿ ತಿಂದೇ ಬಿಟ್ಟಿದ್ದಾನೆ ತಿಂದಿಲ್ಲ ಸೊ ಕಟ್ ಮಾಡಿಬಿಟ್ಟಿದ್ದಾನೆ ಹಾಗಾಗಿ ಮತ್ತೆ ಹೊಸ ಬೆಟ್ ತಗೊಂಡ್ಬರ್ಬೇಕು ಇದೆಷ್ಟು ದಿನ ಇರುತ್ತೋ ನೋಡ್ಬೇಕು ಇವಾಗ ಮತ್ತೆ ಹೊಸ ಬೆಟ್ ಕಟ್ಟು ಫ್ರೆಂಡ್ಸ್ ಇದಕ್ಕೆ 130 ರೂಪಾಯಿ ಕೊಟ್ಟು ತಂದಿದ್ದೀವಿ ಇದೇನು 3 ದಿನ ಅಲ್ಲ 3 ಅವರ್ ಬರುತ್ತಾ ಇಲ್ಲೋ ಗೊತ್ತಿಲ್ಲ ನೋಡಿ ಬರೀ ಈ ಕೊಟ್ಟೆ ಕೆಳಗೆ ಇಟ್ಟ ತಕ್ಷಣ ಇವ್ದು ಆಟ ನೋಡಿ ಏ ಸರಿ ಜರ ನೋಡಿ ಮುರ್ದ ಏ ರಾಕಿ ಇವಾಗ ಮುಗಿತು ಫ್ರೆಂಡ್ಸ್ 3 ನಿಮಿಷ ಬರಲಿಲ್ಲ ಸರಿ ಬಿಡಪ್ಪ ಬಿಡ್ಲ ಆಗ್ಲೇ ಇಲ್ಲಿದ ಅದು ಕೀ ಕೊಡೋದು ಮುಗ್ದಿತ್ತು ಇವಾಗ ಅದ್ರ ಬಾಲ ಹೋಯ್ತು ಬರುತ್ತಾ ಜಾಯಿಂಟ್ ಮಾಡಕ ಬರ್ತೈತಿ ಕೀ ಕೊಟ್ಟು ನೋಡ್ರಿ ಮತ್ತೆ ಬಿಸ್ತೈತೆ ನಾನು ಅದನ್ನು ಮುರ್ದನು ರಾಕಿ ಚಂದ ಆಡ್ಲಪ್ಪ ಹಾ ರೊಕ್ಕ ಮರಿಯ ಇಲ್ಲಿ ಬೈ ಬಂಗಾರಿ ಹಾ ಬಾಲಿಗೆ ಏನಾಯ್ತ್ರಿ ಬಿಡ್ರಿ ಒಂದು ಸ್ವಲ್ಪ ಹೊರಗೆ ಹೋಗಿದಾವ ಮುಗೀತ ಅದ್ರ ಕತ್ತಿ ಮುಗೀತ 130 ವೇಸ್ಟ್ ಜಾಸ್ತಿ ಕೊಡ್ಬೇಡ್ರಿ ಕೀ ಹಾಂ ಹಾಂ ತಗೋ ಮಾತಾಡಿ ನೀನು ಇಲ್ಲಿ ನಾವು ತಗೊಂಡು ಬಂದಿದ್ವಿ ಒಂದು ಆಡಬೇಕು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ ಇದು 3 ನಿಮಿಷನೂ ಇರಲಿಲ್ಲ ಅಷ್ಟರಲ್ಲಿ ಎಲ್ಲನೂ ಹಾಳು ಮಾಡ್ಬಿಟ್ಟ ಇದು ಕೀ ಕೊಟ್ಟರು ಓಡ್ತಾನೆ ಇಲ್ಲ ಇವಾಗ ಸೊ ಇವತ್ತಿನ ನಮ್ಮ ಬ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಟೈಮ್ ಆಗಿದೆ ರಾಕಿಂಗ್ ಊಟ ಮಾಡಬೇಕು ನಾವೆಲ್ಲ ಊಟ ಮಾಡ್ತೀವಿ ಹಾಗಾಗಿ ಈ ಬ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತೀನಿ ನಮ್ಮ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ರತಿ ಸಲ ನಾನು ಹೇಳೋ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್